ಹಾಯ್ ಹಲೋ ನಮಸ್ತೆ. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಾ ಇದ್ದೀವಿ ಲೋಹಗಳ ಯುಗದ ಇದರಲ್ಲಿ ಕಬ್ಬಿಣದ ಯುಗ, ತಾಮ್ರ ಮತ್ತು ಕಂಚಿನ ಶಿಲಾಯುಗ. ಲೋಹಗಳ ಯುಗ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಅನ್ನೋದಾದರೆ ನವಶಿಲಾಯುಗದ ಕೊನೆಯ ಹಂತದಲ್ಲಿ ನಾವು ಇತಿಹಾಸವನ್ನು 3 ಭಾಗಗಳಾಗಿ ವಿಂಗಡಣೆ ಮಾಡಿದ್ವಿ. ಒಂದು ಪ್ರಾಗೈತಿಹಾಸ, ಇತಿಹಾಸ ಪೂರ್ವಕಾಲ ಮತ್ತು ಇತಿಹಾಸ ಕಾಲ ಅಂತ. ಪ್ರಾಗೈತಿಹಾಸಿಕ ಕಾಲದಲ್ಲಿ 3 ವಿಧಗಳನ್ನ ನೋಡಿದ್ವಿ. ಆ 3 ವಿಧದಲ್ಲಿ ಒಂದು ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ ಅಂತ. ಈ ನವಶಿಲಾಯುಗದ ಕೊನೆಯ ಕಾಲದಲ್ಲಿ ಲೋಹಗಳ ಬಳಕೆಯನ್ನು ಸ್ಟಾರ್ಟ್ ಮಾಡಿದ್ದನ್ನ ನೋಡ್ಬೋದು. ಇದು ಕೇಳ್ತಾರೆ, ಯಾವ ಕಾಲದಲ್ಲಿ ಲೋಹಗಳ ಬಳಕೆ ಆರಂಭವಾಯಿತು? ನವಶಿಲಾಯುಗದ ಕೊನೆಯ ಕಾಲದಲ್ಲಿ ಲೋಹಗಳ ಬಳಕೆ ಆರಂಭವಾಗುತ್ತದೆ. ಮಾನವರು ಬಳಸಿದ ಮೊದಲ ಲೋಹ ಯಾವುದು ಅಂತ ಕೇಳ್ತಾರೆ. ಮಾನವರು ಬಳಸಿದ ಮೊದಲ ಲೋಹ ತಾಮ್ರ ಆಗಿತ್ತು. ತಾಮ್ರಕ್ಕೆ ತಾವರವನ್ನು ಸೇರಿಸಿ ಅವ್ರು ಏನು ಮಾಡ್ತಿದ್ರು, ಕಂಚನ್ನು ಉತ್ಪಾದಿಸುವುದನ್ನು ಕಲ್ತಿದ್ರು. ತಾಮ್ರಕ್ಕೆ ಯಾವ ಲೋಹವನ್ನು ಸೇರಿಸಿ ಕಂಚು ಉತ್ಪಾದಿಸುತ್ತಿದ್ರು ಕ್ವಶನ್ ಆಗಿದೆ. ತಾಮ್ರಕ್ಕೆ ತವರವನ್ನು ಸೇರಿಸಿ ಅವರು ಕಂಚನ್ನು ಉತ್ಪಾದಿಸುತ್ತಿದ್ರು. ಇದಕ್ಕೆ ಒಂದು ಈಸಿ ಕೋಡ್ ಅಂದರೆ ತಾ ಪ್ಲಸ್ ತಾ ಏನಾಗುತ್ತೆ, ಕಂಚಾಗುತ್ತೆ. ತಾಮ್ರ ಪ್ಲಸ್ ತವರ ಏನಾಯಿತು, ಕಂಚಾಯಿತು. ಈ ರೀತಿ ನಾವು ನೋಡ್ಬೋದು. ತಾಮ್ರಕ್ಕೆ ಏನು ಹಾಕ್ತಿದ್ರು, ತಾಮ್ರಕ್ಕೆ ತವರವನ್ನು ಹಾಕೋದ್ರ ಮೂಲಕ ಕಂಚನ್ನು ಉತ್ಪಾದನೆ ಮಾಡ್ತಾಯಿದ್ರು. ನೆಕ್ಸ್ಟು ತಾಮ್ರಗಳ ಯುಗದಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗಕ್ಕೆ ಬಂದಾಗ ತಾಮ್ರ ಮತ್ತು ಕಂಚು ಏರಳ ಪ್ರಮಾಣದಲ್ಲಿ ಅವರಿಗೆ ಸಿಗ್ತಿರಲಿಲ್ಲ. ಅದನ್ನು ಬಳಸ್ಕೊಂಡು ಅವರು ಆಯುಧಗಳನ್ನ ತಯಾರಿಸೋದಕ್ಕೆ ಆಗ್ತಾ ಇರಲಿಲ್ಲ. ಅದು ಸ್ವಲ್ಪ ಪ್ರಮಾಣದಲ್ಲಿರೋದ್ರಿಂದ ತಾಮ್ರ ಮತ್ತು ಕಂಚಿನ ಆಯುಧಗಳು ಅಲ್ಪ ಪ್ರಮಾಣದಲ್ಲಿದ್ದು ಅವುಗಳ ಜೊತೆಗೆ ಅವರು ಇನ್ನೂ ಏನು ಬೇಕಾಯಿತು ಆಯುಧಗಳು ಅವನ್ನ ಹಿಂದೆ ಬಳಸಿದಂತಹ ಆಯುಧಗಳೇನಿದ್ದು ಶಿಲಾಯುಧಗಳು, ಕಲ್ಲಿನಿಂದ ತಯಾರಿಸಿದಂಥ ಆಯುಧಗಳಿದ್ದು ಅವುಗಳನ್ನು ಕೂಡ ಬಳಕೆಯನ್ನು ಮುಂದುವರಿಸ್ತಾ ಹೋಗ್ತಾರೆ. ಈಗ ತಾಮ್ರ ಮತ್ತು ಕಂಚು ಸಿಕ್ತು ಅಂದ ತಕ್ಷಣ ಹಿಂದಿದ್ದಂತಹ ಕಲ್ಲಿನಿಂದ ಮಾಡಿದ ಆಯುಧಗಳನ್ನ ಅವ್ರು ಕೈ ಬಿಡಲಿಲ್ಲ. ಅವು ಸ್ವಲ್ಪ ಕಡಿಮೆ ಇರೋದ್ರಿಂದ, ತಾಮ್ರ ಮತ್ತು ಕಂಚಿನ ಆಯುಧಗಳು ಕಡಿಮೆ ಇರೋದ್ರಿಂದ ಶಿಲಾಯುಧಗಳನ್ನು ಕೂಡ ಬಳಕೆ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಇಲ್ಲಿ ಏನು ಬೃಹತ್ ಶಿಲಾ ಸಂಸ್ಕೃತಿ ಶಿಲಾಗೋರಿಗಳು ಕಂಡು ನೋಡ್ತಾ ಇದ್ದೀವಿ. ಈ ಪಿಕ್ಚರಲ್ಲಿ ನಾವು ನೋಡ್ತಾ ಇರುವಂಥ ಈ ಪಿಕ್ಚರಲ್ಲಿ ಈ ಗೋರಿಗಳು ಇಂದು ಕೂಡ ನಮ್ಮಲ್ಲಿ ಕಂಡು ಬರ್ತಾ ಇದ್ದಾವೆ. ಇವು ಆಗಿನ ಕಾಲದ ಮಾನವರು ಮಾಡಿಕೊಂಡಂತಹ ಗೋರಿಗಳು ಇಂದಿಗೂ ಕೂಡ ನಮಗೆ ಕಾಣಸಿಗ್ತವೆ ಅಂತ ಹೇಳ್ಬೋದು. ನೆಕ್ಸ್ಟ್ ನವಶಿಲಾಯುಗದಲ್ಲಿ ಜನರ ಒಂದು ಪ್ರಧಾನ ಉದ್ಯೋಗ ಯಾವುದಾಗಿತ್ತು ಅಂದರೆ ಕೃಷಿ ಮತ್ತು ಪಶುಪಾಲನೆ ಅನ್ನೋದು ಅವರ ಉದ್ಯೋಗ ಆಗಿತ್ತು. ಕೃಷಿ ಮತ್ತು ಪಶುಪಾಲನೆ ಅನ್ನೋದು ಅವರ ಉದ್ಯೋಗವಾಗಿರುತ್ತೆ. ಕೃಷಿ ಮತ್ತು ಪಶುಪಾಲನೆ ಅನ್ನೋದು ಈ ಜನರ ಮುಖ್ಯ ಉದ್ಯೋಗ ಆಯಿತು. ಅದಾದಮೇಲೆ ಚಕ್ರಗಳನ್ನ ಕಂಡುಹಿಡ್ತಿದ್ರೆ ಆಲ್ರೆಡಿ ಈಗಲೇ. ಅದರಿಂದ ಏನು ಮಾಡ್ತಾಯಿದ್ರು ಅಂದರೆ ಅಲಂಕೃತ ಮಡಿಕೆಗಳನ್ನ ಮಾಡ್ತಾಯಿದ್ರು. ಚಕ್ರಗಳಿಂದ ಮಾಡಿದಂಥ ಅಲಂಕೃತ ಮಡಿಕೆಗಳು ಆ ಕಾಲದಲ್ಲಿ ಕಂಡು ಬರ್ತವೆ ಅಂತ ನೋಡ್ಬೋದು. ನೆಕ್ಸ್ಟು ತಾಮ್ರದ ಉಪಕರಣಗಳು, ಆಭರಣಗಳು ಇವತ್ತಿಗೂ ಕೂಡ ಅವರು ಅಂದಿನ ಕಾಲದಲ್ಲಿ ಮಾನವರು ನವಶಿಲಾಯುಗದ ಕೊನೆಯ ಕಾಲದಲ್ಲಿ ಲೋಹಗಳ ಬಳಕೆ ಮಾಡಿಕೊಂಡು ಅವರು ತಾಮ್ರದ ಉಪಕರಣಗಳು ಮತ್ತು ಆಭರಣಗಳನ್ನ ತಯಾರಿಸ್ಕೊಳ್ತಾ ಇದ್ರು. ಅವತ್ತು ತಯಾರಿಸಿದಂತಹ ಉಪಕರಣಗಳು ಮತ್ತು ಆಭರಣಗಳು ಇಂದು ಕೂಡ ನಮಗೆ ಸಿಗ್ತಾ ಇದ್ದಾವೆ. ಭೂಮಿಯನ್ನು ತುಂಬ ಆಳವಾಗಿ ಉಳೋದಕ್ಕೆ ಅವರು ಕಂಡುಕೊಳ್ತಾರೆ. ಮತ್ತು ಅರಣ್ಯವನ್ನು ಕಡಿದು ಭೂಮಿಯನ್ನಾಗಿ ಪರಿವರ್ತಿಸಿ ಕಂಚಿನ ಆಯುಧಗಳೇನಿದ್ದು ಅವು ಉಪಕರಣಗಳಿಂದ ನೇಗಿಲನ್ನು ಮಾಡ್ಕೊಂಡು ಅವ್ರು ಏನು ಮಾಡ್ತಾರೆ, ಕೃಷಿ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಅವರ ಆಹಾರ ಪದಾರ್ಥಗಳಲ್ಲಿ ಹೆಚ್ಚಳ ಕಂಡಿತು. ನವಶಿಲಾಯುಗದ ಕೊನೆಯ ಹಂತದಲ್ಲಿ ತಾಮ್ರದ ಬಳಕೆ ಆಯಿತು. ಮೊದಲು ತಾಮ್ರವನ್ನು ಬಳಸಿದ್ರು. ತಾಮ್ರಕ್ಕೆ ತವರವನ್ನು ಸೇರಿಸಿ ಕಂಚನ್ನು ಉತ್ಪಾದನೆ ಮಾಡಿಕೊಂಡ್ರು. ಕಂಚಲ್ಲಿ ಏನು ಮಾಡ್ತಿದ್ರು, ಆಯುಧಗಳನ್ನ ತಯಾರಿಸ್ಕೊಳ್ತಾ ಇದ್ರು, ಆಭರಣಗಳನ್ನ ತಯಾರಿಸ್ಕೊಳ್ತಾ ಇದ್ರು. ಇವೆಲ್ಲ ಇವತ್ತಿಗೂ ಕೂಡ ನಮ್ಮಲ್ಲಿ ಸಿಗ್ತಾ ಇದ್ದಾವೆ. ಅಂದಿನ ಕಾಲದಲ್ಲಿ ಆಭರಣಗಳನ್ನ ತಯಾರಿಸ್ತಿದ್ರು ಅನ್ನೋದಕ್ಕೆ ಇವತ್ತಿಗೂ ಕೂಡ ಆಧಾರಗಳು ನಮ್ಮಲ್ಲಿದ್ದಾವೆ. ಮತ್ತು ಅವರು ಏನು ಕಂಚಿನಿಂದ ಮಾಡಿದಂತಹ ನೇಗಿಲನ್ನು ಇಟ್ಕೊಂಡು ಉಳುಮೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಭೂಮಿಯನ್ನು ಆಳವಾಗಿ ಉಳುಮೆ ಮಾಡ್ತಾರೆ. ಆಳವಾಗಿ ಉಳುಮೆ ಮಾಡೋದ್ರಿಂದ ಕೃಷಿಯ ಉತ್ಪಾದನೆ ಜಾಸ್ತಿ ಆಗುತ್ತೆ. ಆಹಾರದ ಉತ್ಪಾದನೆಯಲ್ಲಿ ಹೆಚ್ಚಳ ಕಂಡುಬರುತ್ತೆ. ನೆಕ್ಸ್ಟ್ ವಹಿವಾಟುಗಳ ಆರಂಭ ಆಗ್ತದೆ. ಯಾವಾಗ ಆಹಾರ ಪದಾರ್ಥಗಳು ಹೆಚ್ಚಾಯಿತೋ ಆಗ ವ್ಯಾಪಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಮೂಲಕ ಹೆಚ್ಚುವರಿ ಧಾನ್ಯಗಳನ್ನ ಅವ್ರು ಏನು ಮಾಡ್ತಾರೆ, ವ್ಯಾಪಾರ ವಹಿವಾಟುಗಳಿಗೆ ಬಳಸ್ಕೊಳ್ತಾ ಹೋಗ್ತಾರೆ. ಅಂದರೆ ಈ ಯುಗದಲ್ಲಿ ಏನಾಯಿತು, ವ್ಯಾಪಾರ ಅನ್ನೋದು ಪ್ರಾರಂಭ ಆಯಿತು ಅನ್ನೋದನ್ನ ನಾವು ನೋಡ್ಬೋದು. ಇದರ ಪರಿಣಾಮವಾಗಿ ಯಾವುದೋ ವ್ಯಾಪಾರ ಮತ್ತು ವಹಿವಾಟುಗಳ ಆರಂಭವಾದ ಪರಿಣಾಮವಾಗಿ ನಾವು ವಾಯುವ್ಯ ಭಾರತದಲ್ಲಿ ಸಿಂಧು ಮತ್ತು ಅದರ ಉಪನದಿಯ ಕೊಳ್ಳಗಳಲ್ಲಿ ಹರಪ್ಪ ನಾಗರಿಕತೆಯಂತಹ ಬೃಹತ್ ಸಂಸ್ಕೃತಿಗಳು ತಲೆ ಎತ್ತಲು ಸಾಧ್ಯವಾಯಿತು. ಇದನ್ನು ಮೊದಲ ನಗರೀಕರಣವೆಂದು ಇತಿಹಾಸಕಾರರು ಗುರುತಿಸುತ್ತಾರೆ. ಯಾವಾಗ ಆಹಾರ ಪದಾರ್ಥಗಳ ಉತ್ಪಾದನೆ ಜಾಸ್ತಿ ಆಯಿತು, ಉತ್ಪಾದನೆ ಜಾಸ್ತಿ ಆಗಿರುವಂತಹ ಆಹಾರ ಧಾನ್ಯಗಳನ್ನ ಮಾರಾಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ವ್ಯಾಪಾರ ವಹಿವಾಟುಗಳು ಆರಂಭವಾಯಿತು. ಅದರಿಂದ ಭಾರತದಲ್ಲಿ ವಾಯುವ್ಯದಲ್ಲಿರುವಂತಹ ಸಿಂಧು ಮತ್ತು ಅದರ ಉಪನದಿಗಳೇನಿದ್ದಾವೆ ಅಲ್ಲಿ ಹರಪ್ಪ ನಾಗರಿಕತೆಯಂತಹ ಒಂದು ಬೃಹತ್ ಸಂಸ್ಕೃತಿಯನ್ನು ತಲೆ ಎತ್ತಲಾಯಿತು. ಇದನ್ನು ಇತಿಹಾಸಕಾರರು ಏನಂತ ಕರೀತಾರೆ ಅಂದರೆ ಮೊದಲ ನಗರೀಕರಣ ಅಂತ ಕರೆದಿದ್ದಾರೆ. ಇಲ್ಲಿ ಕ್ವಶನ್ಸ್ ಆಗುತ್ತೆ, ಯಾವ ಭಾಗದಲ್ಲಿ ಹರಪ್ಪ ನಾಗರಿಕತೆಯು ಕಂಡುಬರುತ್ತದೆ? ಭಾರತದ ವಾಯುವ್ಯ ಭಾಗದಲ್ಲಿ ಕಂಡುಬರುತ್ತದೆ. ಸಿಂಧೂ ನದಿ ಮತ್ತು ಅದರ ಉಪನದಿಗಳಲ್ಲಿ ಕಂಡುಬರುತ್ತದೆ. ನೆಕ್ಸ್ಟು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದ ಕಂಚಿನ ಬಳಕೆ ಹೆಚ್ಚಾಗಿರಲಿಲ್ಲ. ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಕೆ ಮಾಡಿದಾಗ ಕಂಚಿನ ಬಳಕೆನ ಅಷ್ಟೊಂದು ಮಾಡ್ತಾ ಇರಲಿಲ್ಲ ಅನ್ನೋದು ಹೇಳ್ತಾರೆ. ಇಲ್ಲಿ ಎಲ್ಲೆಲ್ಲಿ ಸಿಗುತ್ತದೆ ಇದು
ಯಾವುದು ನವಶಿಲಾಯುಗದ ಇವುಗಳು ಅಂತ ನೋಡೋದಾದರೆ ಕರ್ನಾಟಕದ ಹಳ್ಳೂರು, ಬನಹನಹಳ್ಳಿ, ಬ್ರಹ್ಮಗಿರಿ ಮತ್ತು ಈ ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಆಧಾರಗಳು ಎಲ್ಲೆಲ್ಲಿ ದೊರೆತಿವೆ ನಮ್ಮ ಕರ್ನಾಟಕದ ಮತ್ತು ನಮ್ಮ ಭಾರತದಲ್ಲಿ ಅಂತಂದರೆ ಕರ್ನಾಟಕದ ಹಳ್ಳೂರು, ಬನಹನಹಳ್ಳಿ ಮತ್ತು ಬ್ರಹ್ಮಗಿರಿಯಲ್ಲಿ ದೊರೆತಿವೆ. ನೆಕ್ಸ್ಟು ಕಬ್ಬಿಣದ ಯುಗ. ಕಬ್ಬಿಣದ ಯುಗಕ್ಕೆ ಬಂದಾಗ ಕಬ್ಬಿಣ ಅನ್ನೋದು ಅತ್ಯಂತ ಗಡುಸಾದ ಒಂದು ಲೋಹ ಆಗಿರುತ್ತದೆ. ಕಬ್ಬಿಣ ಅನ್ನೋದೇನೋ ಅತ್ಯಂತ ಗಡುಸಾದ ಲೋಹ. ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲು ಬಳಕೆಯಲ್ಲಿತ್ತು. ಇದು ಕ್ವಶನ್ ಆಗಿದೆ. ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿತ್ತು. ಕಬ್ಬಿಣ ಅನ್ನೋದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿತ್ತು. ಆದರೆ ಮಾನವನು ಮೊದಲು ಬಳಸಿದ ಲೋಹ ತಾಮ್ರನೇ ಆಗಿರುತ್ತೆ. ಆದರೆ ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲು ಬಳಕೆಯಲ್ಲಿದ್ದಿದ್ದು ಯಾವುದು ಅಂತ ಅಂದರೆ ಕಬ್ಬಿಣ ಆಗಿರುತ್ತೆ. ಕಬ್ಬಿಣವು 3,500 ವರ್ಷಗಳ ಹಿಂದೆ ದಕ್ಷಿಣ ಭಾರತದಲ್ಲಿ ಬಳಕೆಗೆ ಬಂದಿತ್ತು. ಎಷ್ಟು ಸಾವಿರ ವರ್ಷಗಳಿಂದ ಬಳಕೆಗೆ ಬಂತು ಅಂತ ನೋಡೋದಾದರೆ 3,500 ವರ್ಷಗಳ ಹಿಂದೆ ಕಬ್ಬಿಣವು ಬಳಕೆಗೆ ಬರುತ್ತದೆ. ಈ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಎಂದು ಕರೆಯುತ್ತಾರೆ. ಇಂಪಾರ್ಟೆಂಟು. ಯಾವ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಎಂದು ಕರೆಯುತ್ತಾರೆ? ಕಬ್ಬಿಣ ಯುಗವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲ ಎಂದು ಕರೆಯುತ್ತಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕಬ್ಬಿಣದ ಆಯುಧಗಳು ಮತ್ತು ಸಲಕರಣೆಗಳನ್ನ ಇವರು ಕೃಷಿ ಮತ್ತು ಕರಕುಶಲ ಉತ್ಪಾದನೆಯಲ್ಲಿ ಬಳಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಉತ್ತರ ಭಾರತದಲ್ಲಿ ಕಬ್ಬಿಣ ಬಳಕೆ ಹೆಚ್ಚಾದಂತೆ ಕೃಷಿ ಚಟುವಟಿಕೆಗಳು ಏನಾಗ್ತಾ ಹೋಗ್ತವೆ, ಗರಿಗೆದರುತ್ತಾ ಹೋಗ್ತವೆ. ಅಂದರೆ ಯಾವಾಗ ಕಬ್ಬಿಣನ ಬಳಸ್ತಾ ಹೋಗ್ತೀವಿ, ನೇಗಿಲುಗಳನ್ನ ಮಾಡ್ತೀವಿ, ಬಿತ್ತನೆ ಮಾಡೋದಕ್ಕೆ ಹೊಸ ಹೊಸ ಉಪಕರಣಗಳನ್ನ ಕಂಡಿಟ್ಕೊಳ್ತಾರೆ. ಇವೆಲ್ಲ ಮಾಡೋದ್ರಿಂದ ಏನಾಯಿತು, ಕೃಷಿಯ ನೆಲವನ್ನು ಆಳವಾಗಿ ಬಗಿತಾ ಹೋಗ್ತಾರೆ. ಫಲವತ್ತತೆ ಜಾಸ್ತಿ ಆಗ್ತಾ ಹೋಗುತ್ತೆ, ಕೃಷಿ ಉತ್ಪಾದನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಉತ್ಪಾದನೆಯ ಹೆಚ್ಚುವರಿ ಅನ್ನೋದು ಆಯಿತು. ಈ ಹೆಚ್ಚುವರಿ ಉತ್ಪಾದನೆ ಏನಾಯಿತು ಅಂತಂದರೆ ಯಾರು ಹೆಚ್ಚುವರಿ ಉತ್ಪಾದನೆಯನ್ನು ಮಾಡ್ತಾ ಇದ್ರು ಅವರೇ ನಿಯಂತ್ರಿಸುವ ವರ್ಗಗಳಾಗಿ ಜಾರಿಗೆ ಬರ್ತಾರೆ. ನಿಯಂತ್ರಿಸುವಂತಹ ವರ್ಗಗಳಾಗಿ ಜಾರಿಗೆ ಬರ್ತಾರೆ. 2600 ವರ್ಷಗಳ ಹಿಂದೆ ಇದು ಉದಯ ಆಯಿತು. ಈ ಉತ್ಪಾದನೆ ಯಾರು ಜಾಸ್ತಿ ಮಾಡ್ತಿದ್ರೋ ಅವರೇ ಒಂದು ನಿಯಂತ್ರಿಸುವ ವರ್ಗವಾಗಿ ಪರಿವರ್ತನೆ ಆಗ್ತಾ ಹೋಗ್ತಾರೆ. 2600 ವರ್ಷಗಳ ಹಿಂದೆ ಈ ರೀತಿ ವರ್ಗ ಉದಯವಾಯಿತು. ಅವೇ ನಂತರ ಏನಾಗ್ತಾ ಹೋದು ಗಣರಾಜ್ಯ ಅದು, ಆಮೇಲೆ ನಂದ ಸಾಮ್ರಾಜ್ಯ ಆಯಿತು, ಮೌರ್ಯ ಸಾಮ್ರಾಜ್ಯ ಆಯಿತು. ಹೀಗೆ ಒಂದು ಸಾಮ್ರಾಜ್ಯ ಮತ್ತೊಂದು ಸಾಮ್ರಾಜ್ಯ ಅಳಿವು ಮತ್ತೊಂದು ಸಾಮ್ರಾಜ್ಯದ ಉದಯಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಕಬ್ಬಿಣ ಶಿಲಾಯುಗದಲ್ಲಿ ಕರ್ನಾಟಕದಲ್ಲಿ ಕಂಡುಬರುವಂತಹ ಪ್ರಮುಖ ನೆಲೆಗಳು ಯಾವುದು ಅಂದರೆ ಬನಹಳ್ಳಿ, ಹಿರೇಬೇನಕಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹೆಗಡಹಳ್ಳಿ, ಟಿ ನರಸೀಪುರ, ಹೆಮ್ಮಿಗೆ, ಹಳ್ಳೂರು, ಜಡಗಿನಹಳ್ಳಿ, ಸಾವನೂರು ದುರ್ಗ, ಹುತ್ರಿ ದುರ್ಗ, ಪಾಂಡವರ ದಿಣ್ಣೆ. ಇದು ಇಂಪಾರ್ಟೆಂಟು ನಮಗೆ. ಈಗ ಏನು ಫಸ್ಟ್ ಚಾಪ್ಟರ್ ನೋಡಿದ್ವಿ. ಈ ಫಸ್ಟ್ ಚಾಪ್ಟರ್ಗಳಲ್ಲಿ ತುಂಬ ಇಂಪಾರ್ಟೆಂಟು ಯಾವ್ಯಾವ ಯುಗದಲ್ಲಿ ಯಾವ್ಯಾವ ನೆಲೆಗಳು ಬರ್ತವೆ, ಕರ್ನಾಟಕದಲ್ಲಿ ಯಾವ ನೆಲೆಗಳು ಬಂದಿದ್ದಾವೆ, ಕೃಷಿ ಯಾವಾಗ ಆರಂಭವಾಯಿತು, ನೆಕ್ಸ್ಟ್ ನವಶಿಲಾಯುಗದಲ್ಲಿ ಯಾವುದನ್ನು ಮೊದಲ ಬಳಸಿದ ಲೋಹ ಯಾವುದು ಮಾನವ, ದಕ್ಷಿಣ ಭಾರತದಲ್ಲಿ ದೊರೆತ ಮೊದಲ ಲೋಹ ಯಾವುದು, ಯಾವಾಗ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡೋದಕ್ಕೆ ಸ್ಟಾರ್ಟ್ ಆದ, ಹರಪ್ಪ ನಾಗರಿಕತೆ ಯಾವ ನದಿ ದಡದಲ್ಲಿ ಕಂಡುಬರುತ್ತದೆ. ಈ ಥರದ ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ. ನೀವೊಂದ್ಸಲ ಓದಿದರೆ ಸರಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ MCQ ನೋಡೋಣ. ಅಕ್ಷರ ಪರಿಚಯವಿಲ್ಲದ ಕಾಲಘಟ್ಟವನ್ನು ಡ್ಯಾಶ್ ಕಾಲ ಎಂದು ಕರೀತಾರೆ. ಅಕ್ಷರಗಳ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ನಾವು ಈಗಲೇ ನೋಡಿದ್ದೀವಿ, ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವಿ. ಆವಾಗ ಮನುಷ್ಯನಿಗೆ ಅಕ್ಷರಗಳು ಬರ್ತಾ ಇರಲಿಲ್ಲ, ಅಂಥ ಕಾಲವನ್ನು ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವಿ. ಸೂಕ್ಷ್ಮ ಶಿಲಾಯುಗವನ್ನು ಡ್ಯಾಶ್ ಶಿಲಾಯುಗ ಎಂದು ಕರೆಯುತ್ತಾರೆ. ಸೂಕ್ಷ್ಮ ಶಿಲಾಯುಗ ಅಂದರೆ ಮಧ್ಯ ಶಿಲಾಯುಗ ಅಂತ ಕರೀತಾರೆ. ಮಧ್ಯ ಶಿಲಾಯುಗದಲ್ಲಿ ಅವನು ಏನು ಮಾಡ್ತಾನೆ ಅಂದರೆ ಒಂದು ಮೈಕ್ರೋಲಿಥಿಕ್ ಏಜ್ ಅಂತಲೂ ಕೂಡ ಇದನ್ನು ನಾವು ಕರಿತೀವಿ. ಆಯುಧಗಳನ್ನು ತುಂಬ ಶಾರ್ಪ್ ಆಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ, ಅದಕ್ಕೆ ಅದನ್ನು ಸೂಕ್ಷ್ಮ ಶಿಲಾಯುಗ ಅಂತ ಕರಿತೀವಿ. ನೆಕ್ಸ್ಟ್ ಭಾರತದ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಎಲ್ಲಿ ಕಂಡು ಬರ್ತವೆ ಅಂತ ಕೇಳ್ತಿದ್ದಾರೆ. ಇದು ಆರಂಭಿಕ ಕೃಷಿ ಎಲ್ಲಿ ಆಯಿತು ಅಂತಂದರೆ ಮೆಹರ್ಗರ್ನಲ್ಲಿ ಇದು ಆಯಿತು. ಮೆಹರ್ಗರ್ನಲ್ಲಿ ಇದು ತುಂಬ ಇಂಪಾರ್ಟೆಂಟು. ಕೃಷಿಯನ್ನು ಮೊದಲು ಮಾನವ ಎಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಮೆಹರ್ಗರ್ನಲ್ಲಿ. ನೆಕ್ಸ್ಟ್ ಇತಿಹಾಸದ ಪಿತಾಮಹ ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಇತಿಹಾಸದ ಪಿತಾಮಹ ಎರೋಡೋಟಸ್ ಅನ್ನು ಇತಿಹಾಸದ ಪಿತಾಮಹ ಅಂತ ಕರೀತಾರೆ. ಯಾಕೆ ಅಂದರೆ ಇವರು ಇತಿಹಾಸವನ್ನು ಕ್ರಮಬದ್ಧವಾಗಿ ಯಾವ ರೀತಿ ನಾವು ಓದಬೇಕು, ಕ್ರಮಬದ್ಧವಾಗಿ ಯಾವ ರೀತಿ ಅದನ್ನು ಇತಿಹಾಸವನ್ನು ಬರೀಬೇಕು ಅನ್ನೋದನ್ನ ಮೊದಲ ಬಾರಿಗೆ ತಿಳಿಸಿದ್ರು. ಅದಕ್ಕೆ ಇವರನ್ನು ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಥ್ಯಾಂಕ್ ಯು. ಇಲ್ಲಿಗೆ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಚಾಪ್ಟರ್ಗೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ.